ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಈ ಏಪ್ರಿಲ್ ಮಾಸದಲ್ಲಿ ಗೋಚಾರ ಫಲಗಳು, ಗ್ರಹ ಸಂಚಾರ ಯಾವ ರೀತಿ ಇದೆ ಅನ್ನುವಂತಹ ವಿಷಯಗಳನ್ನು ನಾವು ಗಮನಿಸಿದರೆ, ಈ ಏಪ್ರಿಲ್ ಮಾಸದಲ್ಲಿ ನಾವು ನೋಡಿದ್ರೆ ದೀರ್ಘ ಸಂಚಾರ ಗ್ರಹಗಳಾಗಿರುವಂತಹ ದೇವಗುರು ಬೃಹಸ್ಪತಿಯು ಮಿಥುನ ರಾಶಿ ಮೂರನೇ ಮನೆಯಾಗಿರುವಂತಹ ತೃತೀಯ ಸ್ಥಾನದಲ್ಲಿ ಈ ಮಿಥುನ ರಾಶಿಯಲ್ಲಿ ಇರ್ತಾರೆ. ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಅನ್ನೋದು, ಕುಂಭರಾಶಿಯಲ್ಲಿ ರಾಹು ಸಂಚಾರ ಅನ್ನೋದು, ಮೀನರಾಶಿಯಲ್ಲಿ ಶನಿ ಸಂಚಾರ ಅನ್ನೋದು ನಡೀತಾ ಇದೆ. ಮತ್ತು ಅದರ ಜೊತೆಗೆ ಅಲ್ಪ ಸಂಚಾರ ಗ್ರಹಗಳಾಗಿರುವಂತಹ ಈ ಶುಕ್ರ ಬುಧ ಮತ್ತು ಕುಜ, ರವಿ, ಈ ಗ್ರಹಗಳ ಸ್ಥಾನವನ್ನು ನಾವು ಒಮ್ಮೆ ಗಮನಿಸುವುದು ನೋಡ್ತಾ ಇದ್ದರೆ, ಪರ್ಟಿಕ್ಯುಲರ್ ಆಗಿ ಮೀನರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಇದೆ. ಯಾಕಂದರೆ ಕಳೆದ ಮಾರ್ಚ್ ತಿಂಗಳಲ್ಲೇ ಈ ಅನೇಕ ವಿಧವಾಗಿರುವಂತಹ ಸಮಸ್ಯೆಗಳನ್ನು ನೋಡಿರುವಂತಹ ಮೀನರಾಶಿಯವರಿಗೆ ಈಗ ಅಂದರೆ ವ್ಯಯಭಾವದಲ್ಲಿ 12ನೇ ಮನೆಯಲ್ಲಿ ಅಧಿಕ ಗ್ರಹಗಳು ಇತ್ತು. ಸೊ ಸಾಕಷ್ಟು ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ಮಾತಿಗೆ ಬೆಲೆ ಇಲ್ಲದಿರುವಂಥ ವಿಷಯಗಳಾಗಿರಬಹುದು, ಅಥವಾ ಖರ್ಚುಗಳ ವಿಷಯದಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ಸಾಕಷ್ಟು ಆತಂಕಗಳನ್ನು ನೋಡ್ತಾ ಇರುವಂತಹ ಮೀನರಾಶಿಯವರಿಗೆ ಈ ಏಪ್ರಿಲ್ ಮಾಸ ಅದ್ಭುತ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಮೀರಿ ಕೆಲವೊಂದು ಆತಂಕಗಳು, ಕೆಲವೊಂದು ಸಂಕಷ್ಟಗಳು ನೋಡುವಂತಹ ಸಂದರ್ಭಗಳು ಈ ಏಪ್ರಿಲ್ ಮಾಸದಲ್ಲಿ ಇರುತ್ತೆ. ಎಷ್ಟು ಕಮ್ಮಿ ಹೇಳ್ಕೊಂಡ್ರೆ ಅಷ್ಟು ಒಳ್ಳೆಯದು ಮೀನರಾಶಿಯವರ ಗೋಚಾರ ಫಲಗಳನ್ನು ನಾವು ನೋಡಿದ್ರೆ. ಯಾಕಂದರೆ ಈಗ ರಾಶಿಯಲ್ಲೇ ಎಲ್ಲ ಗ್ರಹಗಳು, ಅದು ಅಗ್ನಿತತ್ವ ಗ್ರಹಗಳಾಗಿರುವಂತಹ ರವಿ ಆಗಿರಬಹುದು, ಕುಜ ಆಗಿರಬಹುದು, ಶನಿ ಆಗಿರಬಹುದು, ಈ ಬುಧ ಆಗಿರಬಹುದು, ಚಂದ್ರನ ಜೊತೆ ಸೇರಿ ಒಂದು ರೀತಿ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ರಾಶಿಯಲ್ಲಿ. ಒಂದು ಗ್ರಹ ಇದ್ರೇ ರಾಶಿಯಲ್ಲಿ ಅನೇಕ, ಅಂದರೆ ಶನಿ ಪರಮಾತ್ಮ ಕಳೆದ 1.5 ವರ್ಷದಿಂದ ರಾಶಿಯಲ್ಲೇ ಇರುತ್ತಾ ಸಾಕಷ್ಟು ಸಮಸ್ಯೆಗಳನ್ನು, ಆತಂಕಗಳನ್ನು ನೋಡಿರುವಂತಹ ಮೀನರಾಶಿಯವರಿಗೆ ಈ ಏಪ್ರಿಲ್ ಮಾಸ ಆಲ್ಮೋಸ್ಟ್ 5 ಗ್ರಹಗಳು ರಾಶಿಗೆ ಬಂದು ಯಾವ ರೀತಿ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ವಿಷಯಗಳಲ್ಲಿ ಹುಷಾರಾಗಿರಬೇಕು, ಜಾಗರೂಕತೆಯಿಂದ ಕ್ರಮಶಿಕ್ಷಣಯುತ ಜೀವನವನ್ನು, ಸಂಸ್ಕಾರದಿಂದ ಕೂಡಿರುವಂತಹ ಜೀವನವನ್ನು ಈ ಮಾಸದಲ್ಲಿ ಇರಬೇಕು ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. 20ರ ನಂತರ ಶುಕ್ರ ವೃಷಭ ರಾಶಿಯಾಗಿರುವಂತಹ ತನ್ನ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ರವಿ, ಕುಜ, ಶನಿ ಪರಮಾತ್ಮರು ಈ 3 ಗ್ರಹಗಳ ಯುತಿ ಅನ್ನೋದು ನಾನು ಮುಂದೆ ವಿಡಿಯೋಗಳಲ್ಲಿ ಮಾಡ್ತೀನಿ. ಯಾಕಂದರೆ ಯಾವ್ಯಾವ ರಾಶಿಗೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇದೆ. ಯಾಕಂದರೆ ಅಗ್ನಿತತ್ವ ಗ್ರಹಗಳು ಅಥವಾ ಈ 3 ಗ್ರಹಗಳ ಕಂಜಂಕ್ಷನ್ ಅನ್ನೋದು ಈ ದೇಶ ಕಾಲಮಾನ ಪರಿಸ್ಥಿತಿಗಳನ್ನು ನೋಡುವುದಾದರೆ ಈ ಅಗ್ನಿ ಅವಘಡಗಳು ವಿಪರೀತವಾಗಿ ಗರಿಷ್ಠ ಮಟ್ಟಕ್ಕೆ ಟೆಂಪರೇಚರ್ ಅಧಿಕವಾಗುವುದಕ್ಕೆ ಕಾರಣವಾಗಬಹುದು. ಉಷ್ಣ ಸಂಬಂಧಪಟ್ಟಿರುವಂತಹ ವಿಪರೀತವಾಗಿರುವಂತಹ ಬಿಸಿಲು, ವಿಪರೀತವಾಗಿರುವಂತಹ ಅಗ್ನಿ ಅವಘಡಗಳು, ಈ ಕಾಡುಗಳಲ್ಲಿ ಆಕಸ್ಮಿಕವಾಗಿ ಈ ಅಗ್ನಿ ಅವಘಡಗಳು ನಡೆಯೋದು, ಮತ್ತು ಈ ಟೆಂಪರೇಚರ್ ಆಲ್ಮೋಸ್ಟ್ ಯಾವ ರೀತಿ ಅಂತ ಹೇಳ್ತಿರಲ್ಲ, ಅಂದರೆ ರೋಡಲ್ಲೇ ದೋಸೆ ಮಾಡಿಬಿಡ್ಬೇಕು ಆ ರೀತಿ ವಿಪರೀತವಾಗಿರುವಂತಹ ಬಿಸಿಲು ಸುರಿಯೋದಕ್ಕೆ ಈ ಏಪ್ರಿಲ್ ಮಾಸದಲ್ಲಿ ಈ 3 ಗ್ರಹಗಳ ಯುತಿ ಅನ್ನೋದು ಈ ಹಿಂದಿನ ದಿನಗಳಲ್ಲಿ ಏನಪ್ಪ ಈ ರೀತಿ ಬಿಸಿಲು, ಈ ರೀತಿ ಬಿಸಿ, ಈ ರೀತಿ ಉಷ್ಣ ಅನ್ನುವಂತಹ ರೀತಿಯಲ್ಲಿ ಇರೋದಕ್ಕೆ ಚಾನ್ಸಸ್ ಇರುತ್ತೆ. ನಾವು ಏಪ್ರಿಲ್ ಮಾಸದಲ್ಲಿ ಕೆಲವೊಂದು ಅಂದರೆ ನ್ಯೂಸ್ನ ನೋಡ್ಬೋದು. ಅಲ್ಲಿ ಅಗ್ನಿ ಪರ್ವತವು ವಿಸ್ಫೋಟನವಾಗಿದೆ, ಬರ್ಸ್ಟ್ ಆಗಿದೆ, ಅಥವಾ ಅಗ್ನಿ ಅವಘಡಗಳು ಅಥವಾ ವಿದ್ಯುತ್ತಿಗೆ ಸಂಬಂಧಪಟ್ಟಿರುವಂಥ ಅವಘಡಗಳು ಇತ್ಯಾದಿ ವಿಷಯಗಳು ನಡೆಯೋದಕ್ಕೆ ಕಾರಣವಾಗ್ತಾ ಇರುತ್ತೆ. ಆದ್ದರಿಂದ ನಿಮ್ಮ ದೂರ ಪ್ರಯಾಣಗಳು ಅಥವಾ ಆರೋಗ್ಯ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳು ಈ ಆಲ್ಮೋಸ್ಟ್ ಈ ಪ್ರಯಾಣಗಳನ್ನು
ಅವಾಯ್ಡ್ ಮಾಡುವುದು ಈ ಏಪ್ರಿಲ್ ಮಾಸದಲ್ಲಿ ಉತ್ತಮ. ಯಾಕಂದರೆ ವಿಪರೀತವಾಗಿರುವಂತಹ ಟೆಂಪರೇಚರ್ ನೋಡುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮೀನ ರಾಶಿಯವರನ್ನು ನಾವು ನೋಡುವುದಾದರೆ ಅಧಿಕ ಗ್ರಹಗಳು ರಾಶಿಯಲ್ಲೇ ಬರ್ತಾ ಇದೆ. ರಾಶಿಯಲ್ಲೇ ಆಲ್ರೆಡಿ ಶನಿ ಪರಮಾತ್ಮ ಇದ್ದಾರೆ, ಅವರ ಜೊತೆಗೆ ರವಿ, ಅವರ ಜೊತೆಗೆ ಕುಜ ಮತ್ತು ಬುಧ 11ನೇ ತಾರೀಕುವರೆಗೂ ಬುಧ, ಚಂದ್ರ, ಈ ಅನೇಕ ವಿಧವಾಗಿರುವಂತಹ ಆತಂಕಗಳನ್ನು ಸೃಷ್ಟಿ ಮಾಡುವುದಕ್ಕೆ ಮತ್ತು ಎಷ್ಟು ಕಮ್ಮಿ ಮಾತಾಡಿದ್ರೆ ಅಂದರೆ ಇದು ಏನೋ ಒಂದು ರೀತಿ ಈ ರೀತಿ ನಿಮ್ಮನ್ನು ಭೀತಿ ವಾಕ್ಗಳನ್ನು ಹೇಳೋದಕ್ಕೆ ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ವಿಷಯಗಳಲ್ಲಿ ಮೀನರಾಶಿಯವರು ನಿಮ್ಮ ಆರೋಗ್ಯ, ಕುಟುಂಬ, ಆರ್ಥಿಕ, ವೃತ್ತಿ, ಉದ್ಯೋಗ ವ್ಯವಹಾರಗಳಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ನೀವು ಕೆಲವೊಂದು ಆತಂಕಗಳನ್ನು, ಕೆಲವೊಂದು ವಿಷಯಗಳನ್ನು ಎದುರಿಸಬೇಕಾಗಿರುತ್ತೆ, ಕೆಲವೊಂದು ಸವಾಲುಗಳನ್ನು ಎದುರಿಸಬೇಕಾಗಿರುವಂತಹ ಸಿಚುವೇಶನು ಈ ಏಪ್ರಿಲ್ ಮಾಸದಲ್ಲಿ ಇರುತ್ತೆ. ಆಲ್ಮೋಸ್ಟ್ 2ನೇ ವಾರದಿಂದ ನೋಡಿದ್ರೆ ಒಂದು ರೀತಿ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಮೀನರಾಶಿಯಲ್ಲಿ. ಯಾವ ವಿಷಯಗಳಲ್ಲಿ ಹುಷಾರಾಗಿರಬೇಕು ಮೀನರಾಶಿಯವರು ಅಂತ ಹೇಳುವುದಾದರೆ, ನೀವು ಮಾಡುವಂತಹ ಖರ್ಚುಗಳ ವಿಷಯದಲ್ಲಿ, ಹಣ ಆದಾಯ ಬರ್ತಾ ಇದೆ ಅಥವಾ ಆ ಸಾಲಗಳು ಮಾಡಿದ್ದೀರಾ, ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ, ಯಾವುದೇ ಅವಶ್ಯಕತೆ ಇದೆ, ಯಾವುದು ಅನಾವಶ್ಯಕತೆವಿದೆ, ಇದರಿಂದ ಮಾಡುವುದರಿಂದ ಏನಾದರೂ ಭವಿಷ್ಯತ್ ಕಾಲದಲ್ಲಿ ಪ್ರಯೋಜನಗಳಿದೆಯಾ ಅನ್ನುವಂತಹ ವಿಷಯಗಳನ್ನು ನೀವು ನೋಡಿ ಖರ್ಚುಗಳು ಮಾಡಬೇಕಾಗಿರುತ್ತೆ. ಆದರೂ ಕೂಡ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಖರ್ಚುಗಳು ಮಾಡಲೇಬೇಕಾಗಿರುವಂತಹ ಸಂದರ್ಭಗಳು ಏಪ್ರಿಲ್ ಮಾಸದಲ್ಲಿ ನಿರೀಕ್ಷಿಸಬಹುದು ಮೀನರಾಶಿಯವರು. ಮುಖ್ಯವಾಗಿ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ, ಅದರಲ್ಲಿ ಸುದೂರ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಪ್ರಯಾಣ ಮಾಡಿರುವಂತಹ ನಿಮ್ಮ ಕಷ್ಟ, ನಿಮ್ಮ ಅದಕ್ಕೆಲ್ಲ ಪ್ರಯಾಣ ಮಾಡೋದಕ್ಕೆ ಬೇಕಾಗಿರುವಂತಹ ಎನರ್ಜಿ, ದುಡ್ಡು, ಹಣಕಾಸು ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ವ್ಯರ್ಥವಾಗದಂತೆ ನೀವು ಮಾಡುವಂತಹ ಪ್ರಯಾಣವು ಫಲಪ್ರದವಾಗುತ್ತಾ, ಸಕ್ಸಸ್ ಆಗುತ್ತಾ ಅನ್ನುವಂತಹ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ನೀವು ಪ್ರಯಾಣಗಳು ಮಾಡಬೇಕಾಗಿರುತ್ತೆ. ಆರ್ಥಿಕ ಹಣಕಾಸಿನ ವಿಷಯಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಈ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು, ಚೀಟಿಗಳು ಅನ್ನುವಂತಹ ವಿಷಯಗಳಾಗಿರ್ಬೋದು, ನಾವು ಪದೇ ಪದೇ ಕೇಳ್ತಾ ಇರ್ತೀವಿ, ಇದರಲ್ಲಿ ಮೋಸ ಹೋದರು, ಇಷ್ಟು ಕೋಟಿ ಮೋಸ ಹೋದರು, ಇಷ್ಟು ಲಕ್ಷಗಳು ಮೋಸ ಹೋದರು. ಈ ಸಂದರ್ಭದಲ್ಲಿ ದಯವಿಟ್ಟು ನೀವು ಹಣಕಾಸಿನ ವಿಷಯಗಳಲ್ಲಿ, ಹೂಡಿಕೆಗಳು ಮಾಡುವಂತಹ ವಿಷಯಗಳಲ್ಲಿ, ಉಳಿತಾಯಗಳು ಮಾಡುವಂತಹ ವಿಷಯಗಳಲ್ಲಿ ನೀವು ಉಳಿತಾಯ ಮಾಡ್ತಾ ಇರುವಂತಹ ಆ ಸಂಸ್ಥೆ ಅಥವಾ ವ್ಯಕ್ತಿಗಳು ಎಷ್ಟರ ಮಟ್ಟಿಗೆ ಅವರನ್ನು ವಿಶ್ವಾಸಿಸಬಹುದು, ಟ್ರಸ್ಟ್ ಮಾಡಬಹುದು ಅನ್ನುವಂತಹ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಇರಬೇಕಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ, ಈ ಮಾಸದಲ್ಲಿ ಮುಖ್ಯವಾಗಿ ಹೆಸರು, ಯಾಕಂದರೆ ಎಷ್ಟೋ ದಿನಗಳ ಕಾಲ ನಿಮ್ಮ ವ್ಯಕ್ತಿತ್ವದಿಂದ, ನಿಮ್ಮ ಒಳ್ಳೆಯತನದಿಂದ, ನಿಮ್ಮಲ್ಲಿರುವಂತಹ ಮಾನವೀಯತೆ, ಪ್ರಾಮಾಣಿಕತೆ ವಿಷಯಗಳಿಂದ ಒಂದು ಒಳ್ಳೆಯ ಹೆಸರನ್ನು ಪಡೆದಿರ್ತೀರಾ. ಆದರೆ ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಶಕ್ತಿಗಳು ನಿಮಗೆ ಬಂದಿರುವಂತಹ ಒಳ್ಳೆಯ ಹೆಸರನ್ನು, ಅಂದರೆ ಅದಕ್ಕೆ ಒಂದು ರೀತಿ ಮಚ್ಚೆ ತರುವ ರೀತಿಯಲ್ಲಿ ಅವರಿಗೆ ಕೆಲವೊಂದು ವ್ಯೂಹಗಳನ್ನು, ಕೆಲವೊಂದು ಸ್ಟ್ರಾಟಜೀಸ್ನ ಮಾಡ್ಬೋದು. ಸೊ ಇಂತಹ ವ್ಯಕ್ತಿಗಳಿಂದ ಅಥವಾ ಎಷ್ಟು ಮಟ್ಟಿಗೆ, ಎಷ್ಟು ಲೌಕ್ಯವಾಗಿ, ಎಷ್ಟು ತಿಳುವಳಿಕೆಯಿಂದ, ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನೀವು ಮಾತಾಡುತ್ತಿರೋ, ವ್ಯವಹಾರ ಮಾಡ್ತಿರೋ ಅಷ್ಟು ಅನುಕೂಲತೆ ಅನ್ನೋದು ಇರುತ್ತೆ. ಯಾಕಂದರೆ ಈ ಹೆಸರು ಅನ್ನೋದು, ಗೌರವ ಅನ್ನೋದು ಒಂದು ರೀತಿ ನಿಮ್ಮನ್ನು, ನಿಮ್ಮ ತನವನ್ನು, ನಿಮ್ಮ ವ್ಯಕ್ತಿತ್ವವನ್ನು ಕೀಳಾಗಿ ನೋಡುವ ರೀತಿಯಲ್ಲಿ, ಅವಮಾನಿಸುವಂತಹ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳು ಬರಬಹುದು. ಅಂತಹ ಸಂದರ್ಭಗಳಲ್ಲಿ ನೀವು ತುಂಬ ಮೆಚ್ಯೂರ್ಡ್ ಆಗಿ, ಉನ್ನತ ವ್ಯಕ್ತಿತ್ವವನ್ನು ಹೊಂದಿ ನಿಮ್ಮ ಗೌರವವನ್ನು ಈ ಮಾಸದಲ್ಲಿ ಉಳಿಸ್ಕೋಬೇಕಾಗಿರುತ್ತೆ. ಅಂದರೆ ನೀವು ಯಾವುದೇ ರೀತಿ ಅಪರಾಧ, ತಪ್ಪು ಮಾಡದಿದ್ದರೂ, ಯಾವುದೇ ವಿಷಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇರದಿದ್ದರೂ ಕೂಡ, ಈಗಿರುವಂತಹ ಗ್ರಹಸ್ಥಿತಿ, ರಾಶಿಯಲ್ಲಿರುವಂತಹ ಗ್ರಹಸ್ಥಿತಿ ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವೊಂದು ಸಮಾವೇಶಗಳಲ್ಲಿ, ಕೆಲವೊಂದು ಸಮಾರಂಭಗಳಲ್ಲಿ ನಿಮ್ಮ ಗೌರವಕ್ಕೆ ಸ್ವಲ್ಪ ಧಕ್ಕೆ ಬರುವಂತಹ ಮಾತುಗಳನ್ನು, ಟೀಕೆಗಳನ್ನು ಬರುವಂತಹ ಸಾಧ್ಯತೆ ಇರುವುದರಿಂದ ಅದು ನಿಮ್ಮ
ಇಲ್ಲಿರುವಂತಹ ಅದ್ಭುತವಾಗಿರುವಂತಹ ಒಂದು ವ್ಯಕ್ತಿತ್ವವನ್ನಿಂದ ಅದನ್ನು ಎದುರಿಸಬೇಕಾಗಿರುತ್ತೆ. ಇನ್ನು ಈ ಮಾಸದಲ್ಲಿ ಮಾಡಬೇಕಾಗಿರುವಂತಹ ಕಷ್ಟ ದೈಹಿಕವಾಗಿ ಅಧಿಕವಾಗಿ ಕಷ್ಟಪಡಬೇಕಾಗಿರುತ್ತೆ. ಮಾಡಬೇಕಾಗಿರುವಂತಹ ಅಂದರೆ ಇಬ್ಬರು ಮೂವರು ಮಾಡಬೇಕಾಗಿರುವಂತಹ ಕೆಲಸ ಅಂದರೆ ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆ ಆಗಿರಬಹುದು, ಅಥವಾ ಕೆಲಸ ಮಾಡುವಂತಹ ಗಂಟೆಗಳು ಕೆಲಸ ಮಾಡುವಂತಹ ಪ್ರಮಾಣವು ಅಧಿಕವಾಗಿರೋದು, ಮತ್ತು ಅಕಾಲ ಭೋಜನ ಸೇವೆ ಅಂದರೆ ಟೈಮ್ ಟು ಟೈಮ್ ಊಟ ಮಾಡಬೇಕಂದ್ರೂ ಯಾವಾಗಲೂ ಕೆಲಸಗಳಲ್ಲಿ ನೀವು ಬ್ಯುಸಿಯಾಗಿದ್ದು, ಈಗ ಬೆಳಗ್ಗೆ ಮಾಡಬೇಕಾಗಿರುವಂತಹ ಬ್ರೇಕ್ಫಾಸ್ಟ್ ಯಾವಾಗಲೂ ಲಂಚ್ ಟೈಮಲ್ಲಿ ಮಾಡೋದು, ಲಂಚ್ ಯಾವಾಗಲೂ ಸಾಯಂಕಾಲ ಮಾಡೋದು, ಅಕಾಲ ಭೋಜನ ಅನ್ನೋದು ಟೈಮ್ ಟು ಟೈಮ್ ವಿಪರೀತವಾಗಿರುವಂತಹ ಪ್ರಯಾಣಗಳಿಂದ ಊಟ ಸ್ಕಿಪ್ ಮಾಡೋದು. ಸೊ ಅದರಿಂದ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ರಿಪೀಟ್ ಆಗೋದು, ಪ್ರತಿಯೊಂದಕ್ಕೂ ಕೂಡ ತುಂಬ ಸುಸ್ತಾಗೋದು. ಅಂದರೆ ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ರೂ ಕೂಡ ಒಂದು ರೀತಿ ಸುಸ್ತು, ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗೋದು ಅನ್ನೋದು, ಫ್ರಸ್ಟ್ರೇಷನ್ ಜಾಸ್ತಿ ಆಗೋದು, ಕೋಪ ಅಧಿಕವಾಗೋದು, ಆವೇಶ ಅಧಿಕವಾಗೋದು, ಪ್ರತಿ ಚಿಕ್ಕ ವಿಷಯಕ್ಕೂ ಕೂಡ ಫ್ರಸ್ಟ್ರೇಟ್ ಆಗುವಂತಹ ಸಂದರ್ಭಗಳು, ಕೆಲವೊಂದು ವಿಷಯಗಳಲ್ಲಿ ಸುಮ್ಮನೆ ಡೆಫಿಷಿಯನ್ಸಿ ಅಂದರೆ ಪರ್ಟಿಕ್ಯುಲರ್ ಆಗಿ ಊತ ಬರೋದು, ಕಾಲುಗಳಲ್ಲಿ ಊತ, ಕೀಳಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರಬಹುದು. ಮುಖ್ಯವಾಗಿ ಮುಂಚೆನೇ ಹೇಳಿದನೇ ಈ ಅಗ್ನಿತತ್ವ ಗ್ರಹಗಳ ರಾಶಿಯಲ್ಲಿ ಬಂದಾಗ ಮುಖ್ಯವಾಗಿ ಸೂರ್ಯನ ಕಾಂತಿಯಿಂದ ಅಂದರೆ ಬಿಸಿಲಿನಲ್ಲಿ ಪ್ರಯಾಣಗಳು ಮಾಡುವಾಗ, ಬಿಸಿಲಲ್ಲಿ ನಡ್ಕೊಂಡು ಹೋಗುವಾಗ ಮುಖ್ಯವಾಗಿ ಈ ಉಷ್ಣಕ್ಕೆ ಸಂಬಂಧಪಟ್ಟಿರುವಂತಹ ಸನ್ಸ್ಟ್ರೋಕ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ನಿಮ್ಮನ್ನು ನೀವು ಡಿಹೈಡ್ರೇಟ್ ಮಾಡ್ಕೊಳ್ತಾ ಇರಬೇಕು, ದ್ರವ ಪದಾರ್ಥಗಳನ್ನು ಅತಿಯಾಗಿ ತಗೊಳ್ತಾ ಇರಬೇಕು, ವಾಟರ್ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಮಾನಸಿಕವಾಗಿ ಏನೋ ಒಂದು ಆತಂಕ, ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗದೆ ಕೆಲವೊಂದು ಸಂದರ್ಭಗಳಲ್ಲಿ ನಿರಾಶೆ ಉಂಟಾಗುವುದು. ಅಂದರೆ ಒಂದು ರೀತಿಯಲ್ಲಿ ನೋಡಿದ್ರೆ ನೆಗೆಟಿವಿಟಿ ಅನ್ನೋದು ಈ ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಆತಂಕಕ್ಕೆ ಅಥವಾ ತೊಂದರೆಗೆ ಈಡು ಮಾಡ್ಬೋದು. ಸೊ ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಮೀನರಾಶಿಯವರೇ ಈ ಮಾಸದಲ್ಲಿ ನಿಮ್ಮ ಆರೋಗ್ಯ, ನಿಮ್ಮ ಗೌರವ ಮತ್ತು ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿರುವಂತಹ ಜವಾಬ್ದಾರಿಗಳನ್ನು ಸ್ವಲ್ಪ ಕಷ್ಟತರವಾದರೂ ಆ ದೈವ ಬಲದಿಂದ, ಗ್ರಹ ಶಾಂತಿಗೆ ಮಾಡುವಂತಹ ಪರಿಹಾರಗಳಿಂದ ನೀವು ಈ ಸಮಸ್ಯೆಗಳಿಂದ ಸ್ವಲ್ಪ ಹೊರಗಡೆ ಬರಬಹುದು. ಇನ್ನು ಎಲ್ಲಿವರೆಗೂ ನಮಗೆ ಈ ರೀತಿ ಅಂದರೆ ಆಲ್ಮೋಸ್ಟ್ ಈ ಏಪ್ರಿಲ್ ಆಗಿರಬಹುದು, ಮೇ ಆಗಿರಬಹುದು, ಈ ರೀತಿ ಮಿಶ್ರ ಫಲಗಳು, ಸಾಧಾರಣ ಫಲಗಳೇ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಯು ಹ್ಯಾವ್ ಟು ವೇಟ್ ಟಿಲ್ ಜೂನ್ ಮಾಸವರವರೆಗೂ, ಪಂಚಮಕ್ಕೆ ಗುರುಬಲ ಬರೋವರೆಗೂ, ರಾಷ್ಟ್ರಾಧಿಪತಿ ಗುರುಬಲ ನೀಡುವವರೆಗೂ ಕೂಡ ನೀವು ಜೂನ್ ಮಾಸದವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ನಿರ್ಧಾರಗಳು ತಗೊಳ್ಳೋದಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳು ಮಾಡೋದಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗಳು ಕೊಡೋದಾಗಿರ್ಬೋದು, ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಶಕ್ತಿಗೆ ಮೀರಿ ಈ ಕೆಲವೊಂದು ವ್ಯಕ್ತಿಗಳು ಹೇಳಿರುವಂತಹ ಈ ರಾಂಗ್ ಡೈರೆಕ್ಷನಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಡಿ. ಸೊ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟು. ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಅಲಕ್ಷ್ಯವನ್ನು ಮಾಡೋಕ್ಕೆ ಹೋಗಬೇಡಿ. ಈ ಪರ್ಟಿಕ್ಯುಲರ್ ಏಪ್ರಿಲ್ ಮಾಸ ಮಾತ್ರ ಸ್ವಲ್ಪ ಈಗ ಅನುಕೂಲವಾಗಿರುವಂತಹ ಗ್ರಹ ಸ್ಥಿತಿ ಇಲ್ಲದೇ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಆಂಜನೇಯ ಸ್ವಾಮಿ ಆರಾಧನೆ ತಪ್ಪದೇ ಮಾಡಲೇಬೇಕಾಗಿರುತ್ತೆ. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಹೋಗಿ ಅಲ್ಲಿ ಅಂದರೆ ಪ್ರಯತ್ನಕ್ಕೆ, ಧೈರ್ಯಕ್ಕೆ, ಸಮಸ್ಯೆಗಳನ್ನು ಎದುರಿಸುವಂತಹ ಸಮಸ್ಯೆಗಳಕ್ಕೆ ತಕ್ಕಂತೆ ಪರಿಷ್ಕಾರವನ್ನು ನೀಡುವಂತಹ ಹನುಮನ ಧ್ಯಾನ ಮಾಡೋದು, ಶ್ರೀರಾಮನ ಧ್ಯಾನ ಮಾಡೋದು, ಹನುಮಾನ್ ಚಾಲೀಸ ಕೇಳೋದು, ವೀಳ್ಯದೆಳೆಯಿಂದ ಶನಿವಾರದಂದು ಈ ಹನುಮಾನ್ಗೆ ಆಂಜನೇಯನಿಗೆ ಸಂಬಂಧಪಟ್ಟಿರುವಂಥ ಅಲಂಕಾರ ಮಾಡೋದು. ಮುಖ್ಯವಾಗಿ ಈ ಮಾಸದಲ್ಲಿ ಪ್ರತಿದಿನ ಕೂಡ ಹನುಮಾನ್ ಜಪ ಮಾಡಿ, ಹನುಮಾನ್ಗೆ ಸಂಬಂಧಪಟ್ಟಿರುವಂಥದ್ದು ನೀವು ಹನುಮಾನ್ ಚಾಲೀಸ, ಹನುಮಾನ್ ದಂಡಕ ಇತ್ಯಾದಿ ವಿಷಯಗಳಿಂದ ನೀವು ಈ ಮಾಸದಲ್ಲಿ ಆಂಜನೇಯನ ಮತ್ತು ಆ ಪರಮೇಶ್ವರನ ದಯದಿಂದ ಈ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸುವಂತಹ ಧೈರ್ಯ, ಆ ಸಂಕಲ್ಪ ನಿಮಗಿರಲಿ, ಒಳ್ಳೆಯ ಆರೋಗ್ಯ ನಿಮಗೆ ಸಿದ್ಧಿಯಾಗಲಿ ಅಂತ ಪರಮೇಶ್ವರನ್ನ ಆ ಮಹಾವಿಷ್ಣುವಿನ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.